2 ಮಿನಿಟ್ಸಲ್ಲಿ ಟೊಮೊಟೊ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ಎಣ್ಣೆ, ಮಸಾಲ ಐಟಮ್ಸ್, ಟೊಮೊಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಪುದೀನ, ಸ್ವಲ್ಪ ಕಸ್ತೂರಿ ಮೇಥಿ, ಈರುಳ್ಳಿ, ಮೊಸರು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಅಕ್ಕಿ ನೆನೆಸಿಟ್ಟು ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಮಸಾಲ ಐಟಮ್ಸ್ ಹಾಕಿ ಮಸಾಲ ಐಟಮ್ಸ್ ಚೂರು ಚೆನ್ನಾಗಿ ಫ್ರೈ ಮಾಡಿಕೊಂಡು ಯಾವ್ಯಾವ ಥರದ ಮಸಾಲ ಐಟಮ್ಸ್ ಇರುತ್ತೋ ಎಲ್ಲ ಹಾಕ್ಬೋದು. ನಂತರ ಮೆಣಸಿನಕಾಯಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿ ಜೊತೆ ಕರಿಬೇವು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಕಸ್ತೂರಿ ಮೇಥಿ, ಪುದೀನ, ಕೊತ್ತಂಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು 1/4 kg ಆಗೋಷ್ಟು ಅಕ್ಕಿಗೆ ಎಷ್ಟು ಮಾಡಬೇಕೋ ಅಷ್ಟು ಮಾಡ್ತಾಯಿದ್ದೀನಿ. ನಂತರ ಚೂರು ಉಪ್ಪು ಹಾಕ್ಬಿಟ್ಟು ಅದ್ರ ಜೊತೆ ಚೂರು ಅರಿಶಿಣ, ಖಾರದ ಪುಡಿ ಹಾಕಬೇಕು. ಬೇಕಿದ್ರೆ ನೀವು ಧನಿಯಾನೂ ಹಾಕ್ಬೋದು, ಬಟ್ ನನಗೆ ಧನಿಯಾ ಹಾಕೋದು ಇಷ್ಟ ಆಗೋಲ್ಲ ಟೊಮೊಟೊ ಬಾತ್ಗೆ. ಉಪ್ಪು, ಖಾರ, ಅರಿಶಿಣ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೂರು ಎಣ್ಣೆ ಬಿಡೋವರೆಗೂ. ನಂತರ ಟೊಮೊಟೊ ಹಾಕಿ ಚೂರು ಫ್ರೈ ಮಾಡಿಕೊಂಡು ಅದು ಚೂರು ಎಣ್ಣೆ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಯಾವ ಥರ ಎಣ್ಣೆ ಬಿಡ್ತಾ ಇದೆ ಅಂತ. ನಂತರ ಚೂರು ಇದಕ್ಕೆ ಮೊಸರು, ಇದನ್ನು ಚೂರು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಚೂರು ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು. ಮೊಸರು ಹಾಕೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟೇ ಬರುತ್ತೆ ನೋಡಿ. ನಂತರ ಅಕ್ಕಿ ಹಾಕ್ಬಿಟ್ಟು ಅಕ್ಕಿನೂ ಚೂರು ಫ್ರೈ ಮಾಡಿ ನಂತರ ಇದಕ್ಕೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡೋಣ. ಚೆನ್ನಾಗಿ ಬೇಯಬೇಕು. ನಂತರ ಇದಕ್ಕೆ ಚೂರು ತುಪ್ಪ ಕೆಲವೊಬ್ಬರು ಫಸ್ಟ್ಗೂ ಹಾಕ್ತಾರೆ, ಕೆಲವೊಬ್ಬರು ಲಾಸ್ಟ್ಗೂ ಹಾಕ್ತಾರೆ. ನಂತರ ಚೂರು ನಿಂಬೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿಬಿಡೋಣ. ನಾನು ಯಾವಾಗಲೂ ಒಂದೇ ವಿಸಿಲ್ ಹೊಡ್ಸೋದು. ಸೊ ನಿಮಗೆ ನಿಮ್ಮ ಅಕ್ಕಿ ಎಷ್ಟಿರುತ್ತೋ ಅದ್ರ ಮೆಜರ್ಮೆಂಟ್ ನೋಡ್ಕೊಳ್ಳಿ. ನಂತರ ವಿಸಿಲ್ ಬಿಟ್ಮೇಲೆ ನೋಡಿ ಹೆಂಗಾಗಿದೆ. ರೆಡಿ, ಟೊಮೊಟೊ ಬಾತ್ ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ. ನಿಮಗಿಷ್ಟ ಆದರೆ, ನನ್ನ ಅಡುಗೆ ನಿಮಗಿಷ್ಟ ಆದರೆ ನಮ್ಮ ಚಾನಲ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.